ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಗಣೇಶ್. ನೀವು ನೋಡ್ತಾ ಇದ್ದೀರಾ ಗಣೇಶ್ ಇನ್ ಕನ್ನಡ ಟೆಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೆ ಒಂದು ಸ್ಮಾರ್ಟ್ ಫೋನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ನಮಗೆ ರೆಡ್ಮಿ ಅಲ್ಲೇನೆ ಬೇಕು, ಅದು ಕರ್ವ್ ಡಿಸ್ಪ್ಲೇನೇ ಆಗಿರಬೇಕು ಅಂತ ಅನ್ನೋರಿಗೆ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಲಾಸ್ಟ್ ಅಲ್ಲಿ ಒಂದು ಸ್ಮಾರ್ಟ್ ಫೋನ್ ನ ಬಗ್ಗೆ ಹೇಳ್ತೀನಿ. ಸೊ ಆ ಸ್ಮಾರ್ಟ್ ಫೋನ್ ನಿಮಗೆ 100 and 200% ಲೈಕ್ ಆಗೇ ಆಗುತ್ತೆ. ಸೊ ಆ ಸ್ಮಾರ್ಟ್ ಫೋನ್ ಹೆಸರು ಯಾವುದು ಅಂತ ಹೇಳ್ತೀನಂತೆ. ಅದಕ್ಕಿಂತ ಮುಂಚೆ ಲಾಸ್ಟ್ ವರೆಗೂ ಕೂಡ ಈ ಒಂದು ವಿಡಿಯೋನ ಆರಾಮಾಗಿ ಕುತ್ಕೊಂಡು ವಾಚ್ ಮಾಡಿ, ಮತ್ತೆ ಅಷ್ಟೇ ಯಾಕೆ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದ್ರೆ ಒಳ್ಳೆ ಒಂದು ವಿಡಿಯೋಗೆ ಲೈಕ್ ಮಾಡಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಒಬ್ರು ಕೂಡ ನಮ್ಮ ಫ್ಯಾಮಿಲಿ ಕೂಡ ಸೇರ್ಬೋದು ಅಂತ ಹೇಳ್ತಾ, ಈ ಒಂದು ಸ್ಮಾರ್ಟ್ ಫೋನ್ ನಾನು ಇವತ್ತು ಹೇಳ್ತಾ ಇರೋದು ರೆಡ್ಮಿ ನೋಟ್ 15 5G ಅಂತ ಅಂದ್ಬಿಟ್ಟು. ಈ ಒಂದು ಸ್ಮಾರ್ಟ್ ಫೋನ್ ನಮಗೆ ನೋಡೋಕೆ ಎರಡು ವೇರಿಯಂಟ್ ಅಲ್ಲಿ ಲಾಂಚ್ ಮಾಡಿದ್ರು. 128 ಮತ್ತೆ 256GB ಅಲ್ಲಿ ಎರಡು ಸ್ಮಾರ್ಟ್ ಫೋನ್ ಲಾಂಚ್ ಮಾಡ್ತಾರೆ. ಹಾಗೆ ಜೊತೆಗೆ 3 ಕಲರ್ ಅಲ್ಲಿ ಕೂಡ ಈ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಮಾಡ್ತಾರೆ. ನಾವು ಮಿಸ್ಟಿ ಪರ್ಪಲ್ ಮತ್ತೆ ಗ್ಲರಿಕ್ ಬ್ಲೂ ಅಂತ ಅಂದ್ಬಿಟ್ಟು ಬ್ಲ್ಯಾಕ್ ಅಂತ ಅಂದ್ಬಿಟ್ಟು 3 ಕಲರ್ ಅಲ್ಲಿ ಈ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿದ್ರು ಕೂಡ ಈ ಒಂದು ಸ್ಮಾರ್ಟ್ ಫೋನ್ ಬೆಂಕಿ ಅಂತಾನೆ ಹೇಳ್ಬೋದು. ಆಗ ಈ ಸ್ಮಾರ್ಟ್ ಫೋನ್ ಲಾಂಚ್ ಆಗಿ 2 ತಿಂಗಳಾಯ್ತು. ಬಟ್ ನೀವು ಆ ಸ್ಮಾರ್ಟ್ ಫೋನ್ ಬಗ್ಗೆ ಇವಾಗ ಯಾಕೆ ಗುರು ಮಾತಾಡ್ತಾ ಇದೀನಿ ಅಂತ ಕೆಲವಷ್ಟು ಕನ್ಫ್ಯೂಷನ್ಸ್ ಕೂಡ ಇರಬಹುದು. ಬಟ್ ಯಾಕೆ ಈ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಆದಾಗ 120,000ಗೆ ಇದ್ದದ್ದು ಇವಾಗ ಬೇಸ್ ವೇರಿಯಂಟ್ ಅಲ್ಲೇ 23,000ಕ್ಕೆ ಈ ಒಂದು ಸ್ಮಾರ್ಟ್ ಫೋನ್ 128GB ನಮಗೆ ನೋಡಕ್ ಸಿಗ್ತಾ ಇದೆ. ಈ ಪ್ರೈಸ್ಗೆ ಈ ಸ್ಮಾರ್ಟ್ ಫೋನ್ ವರ್ತ್ ಇಟ್ಟ ಅನ್ನೋದನ್ನ ನಾ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರಿಫಿಕೇಶನ್ ಕೊಡ್ತಾ ಇದ್ದೀನಿ. ಬಟ್ ಈ 23,000 ವರ್ತ್ ಇಟ್ಟ ಅನ್ನೋದು ಎಲ್ರಿಗೂ ಕೂಡ ಡೌಟ್ ಇರುತ್ತೆ. ಬಟ್ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ಕೊಡ್ತೀನಂತೆ. ಈ ಒಂದು ಸ್ಮಾರ್ಟ್ ಫೋನ್ ನ ವೇಟ್ ಬಂದು 78 ಗ್ರಾಮ್ ವೇಟ್ ನ ನೋಡಕ್ ಸಿಗ್ತಾ ಇದೆ. ಥಿಕ್ನೆಸ್ ಬಂದು 7.3mm ನ ಥಿಕ್ನೆಸ್ ಈ ಒಂದು ಸ್ಮಾರ್ಟ್ ಫೋನ್ ನ ನೋಡ್ಕೋಬಹುದು. ಅಷ್ಟೇ ಹಾಗೆ ಗುರು ಈ ಫೋನ್ ನ ಲುಕ್ ಡಿಸೈನ್ ವೈಸ್ ನೋಡ್ಕೊಂಡಾಗ ಈ ಒಂದು ಫೋನ್ ನಮಗೆ ಒನ್ ಆಫ್ ದ ಬೆಸ್ಟ್, ಮತ್ತೆ ಲುಕ್ ಅಲ್ಲಿ ಡಿಸೈನ್ ಅಲ್ಲಿ ಕೂಡ ನಮಗೆ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಸೊ ಈ ಒಂದು ಸ್ಮಾರ್ಟ್ ಫೋನ್ ನಮಗೆ ಫಸ್ಟ್ ಲಾಂಚ್ ಆದಾಗ ಸೆಗ್ಮೆಂಟ್ ಅಲ್ಲಿ 120K ಅಂತ ಆಯಿತು ಲೀಕ್ಸ್ ಪ್ರಕಾರ. ಅವಾಗ ಲಾಂಚ್ ಆದ ಮೂಮೆಂಟ್ ಅಲ್ಲಿ ಈ ಒಂದು ಪ್ರೈಸ್ ಹೈಕ್ ಗಳ ಮೂಮೆಂಟ್ ಅಲ್ಲಿ ಈ ಒಂದು ಸ್ಮಾರ್ಟ್ ಫೋನ್ ಪ್ರೈಸ್ ಕೂಡ ಹೈಕ್ ಆಗುತ್ತೆ. 23,000ಕ್ಕೆ ಹೋಗಿ ಕುಂತಿದೆ. ಸೊ ಈ ಒಂದು ಸ್ಮಾರ್ಟ್ ಫೋನ್ ಪರವಾಗಿಲ್ಲ. ಬಟ್ ಹೋಗಿ ಕುಂತರೂ ಕೂಡ ಈ ಒಂದು ಸ್ಮಾರ್ಟ್ ಫೋನ್ ನ ಡಿಸ್ಪ್ಲೇ ನೋಡ್ಕೊಂಡಾಗ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ 6.7 ಇಂಚಸ್ ಇರ್ತಕ್ಕಂಥ AMOLED ಡಿಸ್ಪ್ಲೇ ನೋಡ್ತಾ ಇದೀವಿ. ಇದು ಕೂಡ 12 ಬಿಟ್ ಡಿಸ್ಪ್ಲೇ ಗುರು ನಮಗೆ ನೋಡಕ್ ಸಿಗ್ತಾ ಇದೆ. ಮತ್ತೆ 120 Hz ರಿಫ್ರೆಶ್ ರೇಟ್ ಜೊತೆ 3800 ನೀಟ್ಸ್ ಪೀಕ್ ಬ್ರೈಟ್ನೆಸ್ ನಮಗೆ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ನೋಡಕ್ ಸಿಗ್ತಾ ಇದೆ. ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ. 23,000 ಕೊಟ್ಟರು ಕೂಡ ಈ ಒಂದು ಪ್ರೈಸ್ ಪ್ಲಸ್ ಪಾಯಿಂಟ್ ಅಲ್ಲಿ ಈ ಒಂದು ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಡಿಸ್ಪ್ಲೇ ಇಲ್ಲಿ ಯಾವುದೇ ರೀತಿ ಕಾಂಪ್ರಮೈಸಸ್ ಇಲ್ಲ. ಸೊ ಡಿಸ್ಪ್ಲೇ ಮಾತ್ರ ಗುಡ್ ಅಂತ. ಈ ಒಂದು ಫೋನ್ ನ ಪರ್ಫಾರ್ಮೆನ್ಸ್ ನೋಡ್ಕೊಂಡಾಗ ಸ್ನ್ಯಾಪ್ಡ್ರ್ಯಾಗನ್ 6 Gen 3 ಪರ್ಫಾರ್ಮೆನ್ಸ್ ನ ನೋಡಕ್ ಸಿಗ್ತಾ ಇದೆ. ಒಂದು ಅಂತಂತು ಸ್ಕೋರ್ ನೋಡ್ಕೊಂಡಾಗ 8.5 ಲಕ್ಷದವರೆಗೂ ಕೂಡ ಅಂತಂತು ಸ್ಕೋರ್ ನೋಡ್ಕೋಬಹುದು. ನಮಗೆ ಅದನ್ನ ಬಿಟ್ರೆ ಈ ಒಂದು ಫೋನ್ ನಲ್ಲಿ ನಾವು ಗೇಮ್ ಟಾಸ್ಕಿಂಗ್ ಎಲ್ಲ ನೋಡ್ಕೊಂಡಾಗ ಈ ಒಂದು ಸ್ಮೂತ್ ಎಕ್ಸ್ಟ್ರೀಮ್ ಅಲ್ಲಿ ಕೂಡ ಆಡ್ಕೋಬಹುದು. ಮ್ಯಾಕ್ಸಿಮಮ್ ಅಂತಂದ್ರೆ ಅಲ್ಟ್ರಾ HD ನಲ್ಲಿ ಕೂಡ ಆಡ್ಕೋಬಹುದು ಇದರಲ್ಲಿ. ಅದನ್ನು ಬಿಟ್ಟು ಮತ್ತೆ ಇದರಲ್ಲಿ ಜಾಸ್ತಿ ಓವರ್ ಆಗಿ ಹೈ ಸೆಟ್ಟಿಂಗ್ ಅಲ್ಲಿ ಕೂಡ ಆಡಕ್ಕಾಗಲ್ಲ. ಅದು ನಮ್ಮ ಮೈಂಡಲ್ಲಿ ಇರಲಿ. ಸೊ ಈ ಒಂದು ಸ್ಮಾರ್ಟ್ ಫೋನಲ್ಲಿ ಇಷ್ಟು ಒಂದು ನಾವು ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬಲ್ಲೆ. ಸೊ ಈ ಒಂದು ಪರ್ಫಾರ್ಮೆನ್ಸಲ್ಲಿ ಬಟ್ ಈ ಉಳಿಕಿದ ಪ್ರೊಸೆಸರ್ದೆಲ್ಲ ಕಂಪೇರ್ ಮಾಡಿಕೊಂಡಾಗ ಪ್ರೊಸೆಸರ್ ಚೂರು ಅಪ್ಗ್ರೇಡ್ ಆಗಲೇಬೇಕು ಅಂತ ನನಗೆ ಅನಿಸ್ತಾ ಇದೆ. ಬಟ್ ನೋಡಿ ಪರ್ಸ್ನಲಿ ನನಗನ್ನಿಸ್ತು, ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕೂಡ, ಯಾಕಂದರೆ 23,000 24,000 25,000 ಕೊಡ್ತಾ ಇದ್ದೀವಿ. ಸೊ ನನಗೆ ಅನಿಸ್ತಾ ಇದೆ, ನಿನಗೇನು ಅನಿಸ್ತಾ ಇದೆ ನಿಮಗೆ ಚಿಕ್ಕದಾಗಿ ಒಂದು ಕಮೆಂಟ್ ಮಾಡಿ ಗುರು. ಸೊ ಅಷ್ಟೇ. ಅದೇ ಸ್ಮಾರ್ಟ್ ಫೋನ್ ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ನೋಡ್ಕೊಂಡಾಗ ಇದರಲ್ಲಿ 2 ವೇರಿಯಂಟ್ ಆಗಿ ಲಾಂಚ್ ಮಾಡಿರ್ತಾರೆ. 8GB ಮತ್ತು 128GB. 8GB 256GB ನಮಗೆ 2 ವೇರಿಯಂಟ್ ಅಲ್ಲಿ ಲಾಂಚ್ ಮಾಡಿದರೆ ಇದರಲ್ಲಿ LPDDR4X ರ್ಯಾಮ್ ಟೈಪ್ ನ ನೋಡಕ್ ಸಿಗ್ತಾ ಇದೆ. UFS 2.2 ಸ್ಟೋರೇಜ್ ನಮಗೆ ನೋಡಕ್ ಸಿಗ್ತಾ ಇದೆ. ಬಟ್ ಒಂಚೂರು ಇಲ್ಲಿ ಅಪ್ಗ್ರೇಡ್ ಮಾಡಲೇಬೇಕಿತ್ತು. 3.1 ಮಾಡಿದ್ರು ಕೂಡ ಇನ್ನು ಎಷ್ಟು ಪವರ್ಫುಲ್ ನಮಗೆ ಸ್ಟೋರೇಜ್ ಕೂಡ ಸಿಕ್ಕಿರೋದು. ಇನ್ನೊಂದು ಮೇನ್ ವಿಚಾರ ಏನಪ್ಪಾ ಅಂತಂದ್ರೆ ಕ್ಯಾಮ್ರಾದ ಬಗ್ಗೆ ನಾವು ಮಾತಾಡಲೇಬೇಕು. ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ತುಂಬಾ ಹೈಲೈಟ್ ಅಪ್ ಪಾರ್ಟ್ ಏನು ಮಾಡಿದ್ದಾರೆ ಅಂತಂದ್ರೆ ಅದು 108 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಅಂತ ಹೇಳ್ಬೋದು. ಮೇನ್ ರೇರ್ ಕ್ಯಾಮ್ರಾ ನಮಗೆ 108 ಮೆಗಾ ಪಿಕ್ಸೆಲ್ ಕೊಟ್ಟಿದ್ದು. ಮಾಸ್ಟರ್ ಪಿಕ್ಸೆಲ್ ಎಡಿಷನ್ ಅಂತ ಅಂದ್ಬಿಟ್ಟು ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ನಮಗೆ ಹೊಸ ಲೆನ್ಸ್ ನ ನಮಗೆ ಇಲ್ಲಿ ಯೂಸ್ ಮಾಡಿಬಿಟ್ಟು ನಮಗೆ ತುಂಬಾ ಹೈಪ್ ಕ್ರಿಯೇಟ್ ನ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲ ಟೆಕ್ ಯೂಟ್ಯೂಬರ್ಸ್ನೆಲ್ಲ ನಾನು ನೋಡ್ಕೊಂಡು ಬಂದೆ. ಏನು ಮಣ್ಣನ್ ಗಟ್ಟಿನೂ ಇರೋದಿಲ್ಲ, ಸುಮ್ಮನೆ 108 ಮೆಗಾ ಪಿಕ್ಸೆಲ್ ಅಂತ ಹೇಳ್ತಾರೆ. ಸೊ ಇಲ್ಲಿ ತೆಗಿತಾ ಇದ್ರೆ ಒಂದು ಯಾವುದೋ 10,000 ಆಗಿರೋ ಸ್ಮಾರ್ಟ್ ಫೋನ್ಗೂ ಕೂಡ ಕಂಪೇರ್ ಮಾಡ್ಕೋಬಹುದು, ಆ ರೇಂಜ್ಗೆ ಇರುತ್ತೆ. ಸೊ ಹಾಗಂತ ಇದರಲ್ಲಿ ತುಂಬಾ ಕಡಿಮೆ ಅಂತ ಹೇಳ್ತಾ ಇಲ್ಲ. ಬಟ್ ಒಂದು ಲೆವೆಲ್ ಚೆನ್ನಾಗಿದೆ, ಓಕೆ ಪರವಾಗಿಲ್ಲ. ಆದರೆ ಸ್ಪೆಷಲ್ ಎಡಿಷನ್, ಈ ಮಾಸ್ಟರ್ ಎಡಿಷನ್ ಅಂತ ಅಂದ್ಬಿಟ್ಟು ಒಂದು ಏನೋ ಹೊಸ ಲೆನ್ಸ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಇದು ಕೂಡ ಸ್ಯಾಮ್ಸಂಗ್ನವ್ರದ್ದು ಅಂತ ನಾನು ಲೀಕ್ಸಲ್ಲಿ ನೋಡಿದೆ. ಬಟ್ ಪರವಾಗಿಲ್ಲ, ಯಾವುದಾದ್ರೂ ಆಗಿರಲಿ ಒಂದು ಡೀಸೆಂಟ್ ಕ್ವಾಲಿಟಿ ಫೋಟೋಸ್ನ ನಾವು ಇದರಿಂದ ಪ್ರೊಡ್ಯೂಸ್ ಮಾಡ್ಬೋದು. ಸೆಕೆಂಡರಿ ಬರುತ್ತೆ, ಅದು ಅಲ್ಟ್ರಾ ವೈಡ್ ಆ್ಯಂಗಲ್ 2 ಮೆಗಾ ಪಿಕ್ಸೆಲ್ನ ಒಂದು ಸೆನ್ಸರ್ ನೋಡ್ತಾ ಇದ್ದೀನಿ. ಫ್ರಂಟಲ್ಲಿ ನಮಗೆ 20 ಮೆಗಾ ಪಿಕ್ಸೆಲ್ನ ವೈಡ್ ಆ್ಯಂಗಲ್ ಲೆನ್ಸ್ನ ನೋಡ್ಕೋಬಹುದು. ಇನ್ನು ರೇಯರಲ್ಲಿ ನಮಗೆ 4K 30 FPS ಅಲ್ಲಿ ರೆಕಾರ್ಡ್ ಮಾಡ್ಕೋಬಹುದು. ಇನ್ನು ಫ್ರಂಟಲ್ಲಿ ಫುಲ್ HD 30 FPS ಅಲ್ಲಿ ರೆಕಾರ್ಡ್ ಮಾಡ್ಕೋಬಹುದು. ಹಿಂದ್ಗಡೆ ನಮಗೆ IOS ಇರೋದ್ರಿಂದ ವಿಡಿಯೋಸ್ನ ನಮಗೆ ಒಂದು ಸ್ಟೆಬಿಲೈಸೇಷನ್ ಮೋಡ್ನ ನಮಗೆ ಸಿಗ್ತಾ ಇರುತ್ತೆ. ಯಾವುದೇ ಒಂದು ವಿಡಿಯೋ ಮಾಡಿದ್ರು ಕೂಡ ಒಂದು ಸ್ಟೇಬಲ್ ನಮಗೆ ನೋಡೋಕ್ಕೆ ಸಿಗುತ್ತೆ. ಇನ್ನು ಔಟ್ಪುಟ್ ನಾವು ನೋಡ್ಕೊಂಡಾಗ ಕಲರ್ ಕರೆಕ್ಷನ್ಸ್ ಎಲ್ಲ ಒಂದು ಲೆವೆಲಿಗೆ ಮ್ಯಾನೇಜ್ ಮಾಡುತ್ತೆ. ಮತ್ತು ಇಂಡೋರ್ ಔಟ್ಡೋರ್ ಎಲ್ಲ ಒಂದು ಚಿಕ್ಕ ಪುಟ್ಟ ಕರೆಕ್ಷನ್ಸ್ ಇದ್ದೇ ಇರುತ್ತೆ. ಕ್ಯಾಮ್ರಾ ಅಂದ ತಕ್ಷಣ 100% DSLR ಕ್ಯಾಮ್ರಾ ಆಗೋದೇ ಇಲ್ಲ.
ಒಂದ್ ಲೆವೆಲಿಗೆ ಅಂತ ಹೇಳ್ಬೋದು. ಮತ್ತೆ ಈ ಒಂದು ಸ್ಮಾರ್ಟ್ ಫೋನ್ ಬ್ಯಾಟ್ರಿ ನೋಡ್ಕೊಂಡಾಗ 5520 mAh ಬ್ಯಾಟ್ರಿನ ನೋಡ್ತಾ ಇದೀವಿ. ಇದರಲ್ಲಿ 45 ವ್ಯಾಟ್ನ ಸೂಪರ್ ಟರ್ಬೋ ಚಾರ್ಜ್ ಅನ್ನು ಕೂಡ ನಮಗೆ ಇನ್ಬಿಲ್ಟ್ ಬಾಕ್ಸ್ ಸಮೇತ ಸಿಗ್ತಾ ಇದೆ. ಇದೇ ಇವ್ರದೇ ಆದಂತ ನಮಗೆ ಪೋಕೋನವರ ಪೋಕೋ M8 5G ಕೂಡ ನಿಮಗೆ ಅದರಲ್ಲಿ 6GB ಕೂಡ ಅವೈಲೇಬಲ್ ಇದೆ. 6 128GB 8 128 8 256GB ಕೂಡ ಅವರದ್ರಲ್ಲಿ ಅವೈಲೇಬಲ್ ಇದೆ. ಬಟ್ ರೆಡ್ಮಿಯಲ್ಲಿ ಹಾಗಿಲ್ಲ. 8 128 ಬಿಟ್ಟರೆ 8 256 ಅಲ್ಲಿ ನಮಗೆ ಮಾತ್ರ ಅವೈಲೇಬಲ್ ಇರುತ್ತೆ. ಬಟ್ ಅದು ಸ್ವಲ್ಪ ಅಲ್ಲಿ ಕ್ಯಾಮ್ರಾದಲ್ಲಿ ವೇರಿಯೇಷನ್ ಇರುತ್ತೆ. ಅಲ್ಲಿ 108 ಮೆಗಾ ಪಿಕ್ಸೆಲ್ನ ರೆಡ್ಮಿಲಿ ಕೊಟ್ಟರೆ ಅಲ್ಲಿ 50 ಮೆಗಾ ಪಿಕ್ಸೆಲ್ನ ಪೋಕೋದಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪ ಡಿಫ್ರೆನ್ಸ್ ಮಾಡಿದ್ದಾರೆ. ಸೊ ಇವುಗಳನ್ನ ನೀವು ಕಾಂಪ್ರಮೈಸ್ ಆಗಿ ನಾವು ಏನಾದ್ರು ಸ್ಮಾರ್ಟ್ ಫೋನ್ ತಗೋತೀನಿ ಅನ್ನೋದಿತ್ತಂದ್ರೆ, ಬಟ್ ನನ್ಗೆ ಅನ್ಸಿರೋ ಮೆಟ್ಗೆ ಕ್ಯಾಮ್ರಾ ಇಸ್ ನಾಟ್ ಮ್ಯಾಟರ್ ಅನ್ನೋದಿತ್ತಂದ್ರೆ ಪೋಕೋ ಕೂಡ ನೀವು ಬೈ ಮಾಡ್ಕೋಬಹುದು. ಯಾಕಂತಂದ್ರೆ ಇದಕ್ಕೆ ನೀವು ಪ್ರೈಸ್ ನ ಕಂಪೇರ್ ಮಾಡಿ ನೋಡಿ, ನಿಮಗೆ ಸ್ಕ್ರೀನ್ ಮೇಲೆ ಗೊತ್ತಾಗ್ತಾ ಇದೆ ಎಷ್ಟೊಂದು ವೇರಿಯೇಷನ್ ಇದೆ. ಎರಡಕ್ಕೂ ಕೂಡ ನಿಮಗೆ ಅದೇ 8 128 ಬೇಕು ಅಂತಂದ್ರೆ ಕಂಪೇರ್ ಮಾಡಿ ನೋಡ್ಕೊಳ್ಳಿ. ಎಷ್ಟು ಕಂಪೇರ್ ಮಾಡಿ ನೋಡಿ, ಜಸ್ಟ್ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ನೀವೇನು ವಿಚಾರ ಮಾಡಿ ಯಾವ ಸ್ಮಾರ್ಟ್ ಫೋನ್ ನಾನು ತಗೊಳ್ಬೇಕು ತಗೋಬಾರ್ದು ಅನ್ನೋದನ್ನ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ಅಷ್ಟೇ. ನಾನು ಜಾಸ್ತಿ ನಿಮಗೆ ಕನ್ಕ್ಲೂಸ್ ಪಾರ್ಟ್ ಬಗ್ಗೆ ಹೇಳಬೇಕಾಗಿಲ್ಲ. ನೀವೇ ಇದು ಸ್ಕ್ರೀನ್ ಮೇಲೆ ನೋಡಿಬಿಟ್ಟು ನೀವೇ ಒಂದು ಡಿಸೈಡ್ ಮಾಡಿ ಯಾವ ಸ್ಮಾರ್ಟ್ ಫೋನ್ನ ತೊಗೊಂಡ್ರೆ ಬೆಟರ್ ಆಗಿರುತ್ತೆ ಮತ್ತು ಯಾವ ಸ್ಮಾರ್ಟ್ ಫೋನ್ ಬೆಟರ್ ಅಂತ ಅಂದ್ಬಿಟ್ಟು. ಸೊ ಇಷ್ಟು ಆಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ವಿಡಿಯೋ ನಿಮ್ಗೆ ನೋಡಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಷಯಗಳನ್ನ ತಿಳಿಸ್ತಾ ಇರ್ತೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳು ರಿವ್ಯೂಸ್ ಕೊಡ್ತಾ ಇರ್ತೀನಿ. ಯಾವ ಸ್ಮಾರ್ಟ್ ಫೋನ್ ಬಗ್ಗೆ ಸ್ಪೆಸಿಫಿಕೇಶನ್ ವೈಸ್ ತಿಳಿಸ್ಬೇಕು ಮತ್ತು 110K ಒಳಗಡೆ 115K 120K ಈ ರೀತಿ ಸ್ಮಾರ್ಟ್ ಫೋನ್ಗಳ ಬಗ್ಗೆ ಕೂಡ ವಿಡಿಯೋ ನಿಮ್ಗೆ ಏನಾದರೂ ಬೇಕಿತ್ತು ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ಕಾಯ್ತಾ ಇರಿ. ಒಂದು ಒಳ್ಳೊಳ್ಳೆ ಅಪ್ಡೇಟ್ಸ್ಗಳನ್ನ ನಿಮಗೆ ವಾರದಲ್ಲಿ 2-3 ವಿಡಿಯೋಸ್ ಸಿಗುತ್ತೆ. ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ಕೊಡ್ತಾನೆ ಇರ್ತೀನಿ ಅಪ್ಡೇಟ್ಸ್ಗಳನ್ನ ಅಂತ ಹೇಳ್ತಾ ಮತ್ತೆ ಸಿಗೋಣ ಇದೇ ರೀತಿಯ ವಿಡಿಯೋದೊಂದಿಗೆ. ನೆಕ್ಸ್ಟ್ ಒನ್ ನಮಸ್ಕಾರ.